ಪ್ರತಾಪ್ ಸಿಂಹ ಅವರು ಈಗ ಸಿದ್ದು ಸರ್ಕಾರದ ಮೇಲೆ ಗುಡುಗಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಧರ್ಮಸ್ಥಳವೇ ಟಾರ್ಗೆಟ್ ಆಗೋಗಿದೆ. ಒಂದೇ ಒಂದು ಸಾಕ್ಷಿ ಇಲ್ಲ, ಆದ್ರೂ ಕವಾಂದರರನ್ನು ಆರೋಪಿ ಸ್ಥಾನಕ್ಕೆ ರಾಜ್ಯ ಸರ್ಕಾರ ತಂದಿದೆ ಅಂತ ಹೇಳಿ ಆರೋಪವನ್ನ ಮಾಡ್ತಿದ್ದಾರೆ. ಆರೋಪಿಯನ್ನು ಫಿಕ್ಸ್ ಮಾಡಿ ಅದಕ್ಕೆ ಬೇಕಾದ ಸಾಕ್ಷಿಯನ್ನ ಹುಡುಕ್ತಿದ್ದಾರೆ ಸಿದ್ದರಾಮಯ್ಯ ಅವರ ಸರ್ಕಾರ. ಧರ್ಮಸ್ಥಳವನ್ನ ಕಬಳಿಸಲು ರಾಜ್ಯ ಸರ್ಕಾರ ಸಂಚನ್ನ ಮಾಡ್ತಿದ್ಯಾ? ಹಾಗೆ ಅಂದ್ರೆ ಹೀಗೆ ಆರೋಪವನ್ನ ಮಾಡಿ ಸಾಕ್ಷಿಯನ್ನ ಹುಡುಕ್ತಿದೆ ಸಿದ್ದರಾಮಯ್ಯನವರ ಸರ್ಕಾರ. ಧರ್ಮಾಧಿಕಾರಿ ಆರೋಪಿ ಎಂದು ಈಗಾಗಲೇ ತೀರ್ಮಾನ ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರ. ಈಗ ಅದಕ್ಕೆ ಬೇಕಾಗಿರೋದು ಸಾಕ್ಷಿ ಅಷ್ಟೇ, ಅದನ್ನ ಹುಡುಕ್ತಿದೆ ಕಾಂಗ್ರೆಸ್. ಸಿದ್ದು ಸರ್ಕಾರ ವಿರುದ್ಧ ಪ್ರತಾಪ್ ಸಿಂಹ ಆರೋಪವನ್ನ ಮಾಡಿದ್ದಾರೆ. ಸಿದ್ದು ಸರ್ಕಾರದ ಮೇಲೆ ಈಗ ಪ್ರತಾಪ್ ಸಿಂಹ ಗುಡುಗಿರುವಂತದ್ದು. ಸಿದ್ದರಾಮಯ್ಯನವರು ಬೇಕು ಬೇಕಂತಾನೆ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ಇವಾಗ ಆರೋಪವನ್ನ ಮಾಡ್ತಿದ್ದಾರೆ. ನೋಡಿ, ಆರೋಪಿ ಸ್ಥಾನದಲ್ಲಿ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಧರ್ಮಸ್ಥಳವನ್ನ ಕಬಳಿಸಲು ರಾಜ್ಯ ಸರ್ಕಾರ ಸಂಚನ್ನ ಹೂಡ್ತಿದೆ. ಈ ರೀತಿಯಾದ ಒಂದು ಆರೋಪಗಳನ್ನ ಮಾಡಿ ಸಾಕ್ಷಿಯನ್ನ ಹುಡುಕ್ತಿದೆ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿ ಪ್ರತಾಪ್ ಸಿಂಹ ಅವರು ಹೇಳಿರುವಂತದ್ದು. ಇನ್ನು ಧರ್ಮಸ್ಥಳದಲ್ಲಿ ಆ ರೀತಿ ಘಟನೆಗಳು ಆಗಿರೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲೂ ಧರ್ಮಾಧಿಕಾರಿಗಳು ಇರೋದಕ್ಕೆ ಸಾಧ್ಯ ಇಲ್ಲ. ಬೇಕಂತಾನೆ ಸಿದ್ದರಾಮಯ್ಯ ಸರ್ಕಾರ ಧರ್ಮಸ್ಥಳವನ್ನ ಕಬಳಿಸೋದಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ. ಈ ರೀತಿಯಾಗಿ ಆರೋಪಗಳನ್ನೆಲ್ಲ ಹೊರಿಸ್ತಿದ್ದಾರೆ ಧರ್ಮಸ್ಥಳದ ಮೇಲೆ. ಈಗಾಗಲೇ ಆರೋಪಿಯನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿರುವಂತ ಸಾಕ್ಷಿಗಳನ್ನ ಹುಡುಕ್ತಿದ್ದಾರೆ. ಧರ್ಮಸ್ಥಳವನ್ನ ಕಬಳಿಸಲು ಈಗ ಧರ್ಮ ಅಧಿಕಾರಿಗಳನ್ನ ಆರೋಪಿಯನ್ನಾಗಿ ಫಿಕ್ಸ್ ಮಾಡಿ ಅವರ ವಿರುದ್ಧ ಸಾಕ್ಷಿಗಳನ್ನ ಹುಡುಕ್ತಿದ್ದಾರೆ. ಇದು ತನಿಖೆ ನಡಿಬೇಕು, ಇದನ್ನ ನಾವು ಒಪ್ಕೊಳ್ಳಲ್ಲ, ನಮ್ಮ ಬಿಜೆಪಿ ಸರ್ಕಾರ ಒಪ್ಕೊಳ್ಳಲ್ಲ, ನಾನು ಕೂಡ ಒಪ್ಕೊಳ್ಳಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಅವರ ಆರೋಪ ಆಗಿರುವಂತದ್ದು. ಸಿದ್ದರಾಮಯ್ಯನವರ ಸರ್ಕಾರ ಬೇಕಂತ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವರು ಕೇಳ್ಕೊಬರೋಣ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ. 367 ಪ್ರಕರಣಗಳು ದಾಖಲಾಗಿದ್ದಾವೆ. ಎಲ್ಲ ಕಡೆ ಬುರುಡೆ ಇದಿವೆ, ಅಲ್ಲಿ ಹೂತಾಕಿದ್ದಾರೆ, ಇಲ್ಲಿ ಹೂತಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, SIT ಅಗತ್ಯ ಇಲ್ಲ ಅಂತಂದರೆ ಮರುದಿನ SIT ರಚನೆ ಮಾಡ್ತಿರೋಂಥದ್ದು ನೋಡಿದರೆ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ, ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಣಿದೆ ನಾವು SIT ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ. ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಲೋ, 12 ಗುಂಡಿ ಆಗದಾಯಿತು, ಏನೂ ಸಿಕ್ಕಲಿಲ್ಲ. 13ನೇ ಗುಂಡಿ ಆಗ್ಯಾಕೆ ಇನ್ನೂ ಮೀನಾಮೇಷ ಅನ್ನಿಸ್ತಿದ್ದಾರೆ. ಈ ಮಧ್ಯದಲ್ಲಿ ಇನ್ನೊಬ್ಬ ಬಂದಿದ್ದಾನೆ, ಇನ್ಯಾವುದನ್ನು ತೋರಿಸ್ತೀನಿ, ರಸ್ತೆ ಪಕ್ಕದಲ್ಲಿ ಇನ್ನೊಂದು ಹೂತಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ವೀರೇಂದ್ರ ಹೆಗ್ಗಡೆಯವರು ಆರೋಪಿ ಅಂತ ತೀರ್ಮಾನ ಮಾಡಿ ಅವರನ್ನು ಮೇಲಿನ ನೀವು ಮಾಡಿರುವಂಥ ಆರೋಪವನ್ನು ಸಾಬೀತು ಮಾಡೋದಕ್ಕೋಸ್ಕರ ಸಾಕ್ಷ್ಯ ಹುಡುಕೋದಕ್ಕೆ ಈ ಒಂದು SIT ಮಾಡಿಕೊಂಡು ಈ ಎಲ್ಲ ಸರ್ಕಸ್ ಮಾಡ್ತಾಯಿದ್ದಾರೆ ಅಂತ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆ ಆಗ್ಬಿಟ್ಟಿದೆ. 367 ಪ್ರಕರಣಗಳು ದಾಖಲಾಗಿದ್ದಾವೆ. ಎಲ್ಲ ಕಡೆ ಬುರುಡೆ ಇದಿವೆ, ಅಲ್ಲಿ ಹೂತಾಕಿದ್ದಾರೆ, ಇಲ್ಲಿ ಹೂತಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಅದಕ್ಕೆ ಪೂರಕವಾಗಿ ರಾಜ್ಯ ಸರ್ಕಾರದವರು ಹೋಮ್ ಮಿನಿಸ್ಟರ್ ಅದಕ್ಕೇನು ತನಿಖೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, SIT ಅಗತ್ಯ ಇಲ್ಲ ಅಂತಂದರೆ ಮರುದಿನ SIT ರಚನೆ ಮಾಡ್ತಿರೋಂಥದ್ದು ನೋಡಿದರೆ, ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿರೋಂಥದ್ದನ್ನು ನೋಡಿದರೆ, ಇಲ್ಲ ನಾವು ಏನು ಈ ಹೋರಾಟಗಾರರ ಒತ್ತಡಕ್ಕೆ ಮಣಿದೆ ನಾವು SIT ಮಾಡಿರೋದು ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದರೆ ರಾಜ್ಯ ಸರ್ಕಾರ ಆರೋಪಿಯನ್ನು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗ್ಗಡೆಯವರು ಆರೋಪಿ. ಆ ಆರೋಪಿಯ ಅಪರಾಧವನ್ನು ಸಾಬೀತು ಮಾಡಲಿಕ್ಕೆ ಇವರು ಗುಂಡಿ ಆಗಿತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಲೋ, 12 ಗುಂಡಿ ಆಗದಾಯಿತು, ಏನೂ ಸಿಕ್ಕಲಿಲ್ಲ. 13ನೇ ಗುಂಡಿ ಆಗ್ಯಾಕೆ ಇನ್ನೂ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.